ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಡೀ ದೇಶದ ಎಲ್ಲ ಜನರಿಗೂ ಕೂಡ ಇವತ್ತು 77ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಸಂವಿಧಾನವನ್ನು ಜಾರಿ ಮಾಡಿರ್ತಕ್ಕಂಥ ದಿವಸ, ಇಡೀ ದೇಶ ಭಾರತ ಇವತ್ತು ಜಗತ್ತಿಗೆ ಜಗನ್ಮಾತೆ ಆಗುವಂಥ ನಿಟ್ಟಿನಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ದಾಪುಗಾಲನ್ನು ಇವತ್ತು ಹಾಕ್ತಾ ಇದೆ. ಜಿ ರಾಮ್ಜಿಯಿಂದ ಹಿಡ್ಕೊಂಡು ಇವತ್ತು ಅನೇಕ ಮಾರ್ಪಾಡುಗಳನ್ನು ಮಾಡುವ ಮುಖಾಂತರ ದೇಶಕ್ಕೊಂದು ಸುಭದ್ರತೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ, ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚು ದ್ವಿಗುಣಗೊಳಿಸುವಂಥ ನಿಟ್ಟಿನಲ್ಲಿ ಭಾಳ ಅತ್ಯುತ್ತಮ ಕಾರ್ಯಸಾಧನೆಗಳು ಇವತ್ತು ನಡೆದಿದ್ದಾವೆ. ಚಂದ್ರಯಾನದಿಂದ ಹಿಡ್ಕೊಂಡು ಎಲ್ಲ ಯೋಜನೆಗಳಲ್ಲಿ ಕಡೆ ಇವತ್ತು ಭಾರತ ಇವತ್ತು ಬಹಳಷ್ಟು ಮುನ್ನುಗ್ಗುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವವನ್ನು ನಾವು ಏನು ಯೋಚನೆಯನ್ನು ಮಾಡಿದ್ವಿ ಆ ದಿಕ್ಕಿನಲ್ಲಿ ಭಾರತವನ್ನು ಸಾಗಿಸ್ತಕ್ಕಂಥ ಪ್ರಯತ್ನ ಇವತ್ತು ಬಹುದೊಡ್ಡ ಪಾಲಾಗಿ ಜಾರಿಗೆ ಬರ್ತಾ ಇದೆ. ನಮಗೆಲ್ಲರ ಆಸೆ ಇದೆ 2047 ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ನಂಬರ್ 1 ಆಗತಕ್ಕಂಥ ರಾಷ್ಟ್ರದಲ್ಲಿ ಯಾವುದೇ ರೀತಿಯಾದಂಥ ಸಂದೇಹವಿಲ್ಲ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇದೆಲ್ಲ ಈಡೇರ್ತದೆ ಅಂತಕ್ಕ ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಈಗ ಲಿಕ್ಕರ್ ಬಗ್ಗೆ ನೀವು ಒಂದು ಆರೋಪ ಮಾಡಿದ್ರಿ, ಅದಕ್ಕೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಮಾಡಕ್ಕೆ ಕೆಲಸ ಇಲ್ಲ, CM ಏನಾರ ಹೇಳ್ತಾರೆ, ಅವ್ರವ್ರ ಇಲಾಖೆಯವರು ಏನಾದ್ರು ಮಾಡ್ತಾರೆ. ನೋಡಿ, ನಾನು ಮೊನ್ನೆನೂ ಕೂಡ ಭಾಳ ಸ್ಪಷ್ಟ ಮಾಡೀನಿ, ಹಕ್ಕಪತ್ರ ಹಂಚಾಕ, ಮನೆಗಳನ್ನು ಹಂಚಾಕ ನಮ್ದೇನೂ ಅಭ್ಯಂತರ ಇಲ್ಲ, ನಾವು ಸ್ವಾಗತವನ್ನು ಮಾಡ್ತೇವೆ ಅಂತ ಹೇಳಿವಿ. ಆದರೆ ಆ ಕಾರ್ಯಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಆಗಿದ್ದನ್ನಂಥದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೆ ಭಾಳ ದುರ್ದೈವದ ಸಂಗತಿ ಅಂತಂದರೆ, ನೀವು ಹಕ್ಕಪತ್ರ ಜೊತೆಗೆ ವಾಟರ್ ಬಾಟ್ಲಿನೂ ಹಂಚ್ತೀರ ಅಂತಂದ್ರೆ ಏನರ್ಥ ಹಂಗಂದ್ರೆ, ಇವತ್ತು ನೀವು ಇಡೀ ಹುಬ್ಬಳ್ಳಿಯಲ್ಲಿ 1.5 2 ಲಕ್ಷ ಜನ ಸೇರ್ತಾರ, ಅವ್ರಿಗೆಲ್ಲ ನಿಮ್ಮ ಲಿಕ್ಕರ್ ಶಾಪ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರ್ ಇಟ್ಕೋರಿ ಅಂತಂದ್ರೆ ನೀವು ರಾಜ್ಯಕ್ಕೆ ಏನು ಮೆಸೇಜ್ ಕೊಡಕ್ಕೆ ಹೊಂಟಿರಿ? ಅಂದರೆ ಜನ ಕರ್ಸಿದ್ದನ್ನ ಸೆರೆ ಕೂಡ ಕರ್ಸಿರ ನಂಗಂದ್ರೆ ಅದನ್ನು ಸ್ಪಷ್ಟೀಕರಣ ಕೊಡಲಿ ಶಾಸಕರು. ಆ ರೀತಿ ಕೆಲವೊಂದನ್ನು ನಾವು ಡಿಫೆಂಡ್ ಮಾಡ್ಕೋಬೇಕು, ಬೇಡ ಅಂತೇಳಲ್ಲ. ಆದರೆ ಈ ರೀತಿಯಾದಂಥ ಘಟನಾವಳಿಗಳನ್ನು ಡಿಫೆಂಡ್ ಮಾಡ್ಕೊಳ್ತಲ್ಲ, ಇದಕ್ಕಿಂತ ದುರ್ದೈವದ ಸಂಗತಿ ಯಾವುದೂ ಇಲ್ಲ. ಇವತ್ತು ಮನೆ ಕಟ್ಸಿದ್ದು ಯಾರು? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಬಡವರಿಗೆ ನಾವು ಕಟ್ಸುವಂಥ ಕೆಲಸ ಮಾಡೇವಿ. ನಾನು ಕೇಳ್ತೇನೆ, 2.5 ವರ್ಷದಾಗ ಜಮೀರ್ ಅಹಮದ್ ಖಾನ್ ಅವರ ಎಷ್ಟು ಮನೆಗಳ ಘೋಷಣೆ ಮಾಡಿರಿ, ಎಷ್ಟು ಕಡೆ ಭೂಮಿ ಪೂಜೆ ಮಾಡಿರಿ, ಎಷ್ಟು ಬಜೆಟ್ ಅಲೋಕೇಶನ್ ಮಾಡಿರಿ, ಸ್ಪಷ್ಟನೆ ಕೊಡ್ರಿ, ವೈಟ್ ಪೇಪರ್ ಕೊಡ್ರಿ. ನಿಮ್ಗೆ ನಾವು ಹೇಳ್ತೇವೆ ಏನಂತಂದೇಳಿ, ನಾವು ಕೊಡ್ತೇವಲ್ಲ, ಪ್ರೊಡ್ಯೂಸ್ ಮಾಡ್ತೇವೆ ಯಾರು ಮಾಡ್ಯಾರ ಅಂತಂದೇಳಿ. ವಿ ಸೋಮಣ್ಣವರು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ, ವಿ ಸೋಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಇದೇನು ಕೇವಲ ಹುಬ್ಳಿಗೆ ಸೀಮಿತ ಇಲ್ಲ, ಇಡೀ ರಾಜ್ಯದಲ್ಲಿ ಅವತ್ತು ವಿ ಸೋಮಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಆಗೈತಿ. ಅದನ್ನು ನೀವು ಲಾಸ್ಟಿಗೆ ಸೊಂಡ ಮಡ್ಡ ಬಳದು ಓಪನಿಂಗ್ ಮಾಡಿರಿ, ಅದು ಬಿಟ್ಟು ಬೇರೆ ಏನು ಇವ್ರ ಸಾಧನೆ ಇಲ್ಲ. ಬಿಜೆಪಿ ನಾಯಕರು ಪ್ರಶ್ನೆ ಮಾಡಂಗಿದ್ರೆ ಮೋದಿ ಅವರು ಮಾಡಬೇಕು, ನಮ್ಮನ್ನಲ್ಲ. ಯಾಕಂದ್ರೆ ಬಿಜೆಪಿ ನಾಯಕರು ಮೋದಿ ಅವರು ಪ್ರಶ್ನೆ ಮಾಡಬೇಕು, ಯಾಕಂದ್ರೆ ಅಭಿವೃದ್ಧಿ ಕೆಲಸ ಅವರಿಂದ ಆಗ್ತಾ ಇದೆ. ನಾನು ಅವರ ಶಾಸಕರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಧೈರ್ಯ ಇದ್ರೆ ನಿಮ್ಮ ಸಿದ್ದರಾಮಣ್ಣನ ಕೇಳ್ರಿ ದಯವಿಟ್ಟು. ಯಾಕಪ್ಪ ನೀವು ಇನ್ನೂ ಡೆವಲಪ್ಮೆಂಟ್ ಮಾಡಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅಂತೇಳಿ ಧೈರ್ಯದಿಂದ ಕೇಳ್ರಿ, ಹೆದರಬೇಡ್ರಿ ಯಾರು ಸತ್ಯಕ್ಕೆ. ನಾವು ಮೋದಿಯವ್ರಿಗೆ ಕೇಳಕತ್ತೇವೆ, ಮೋದಿಯವ್ರು ಕೇಳುವಂಥ ಪ್ರಶ್ನೆ ಇಲ್ಲ ನಮಗೆ. ಯಾಕಂದ್ರೆ ಮೋದಿಯವ್ರು ಇವತ್ತು CRF ಫಂಡ್ ಎಲ್ಲಿಂದ ಬರಾಕತ್ತೈತಿ? ಇವತ್ತು ರಾಜ್ಯ ಸರ್ಕಾರದ CRF ಫಂಡ್ ಬರಾಕತ್ತಿದ್ದ, ಬೇರೆ ಬೇರೆ ಯೋಜನೆಗಳಿಗೆ ಕೇಂದ್ರದಿಂದ ಹಣ ಬರಾಕತ್ತೈತಿ. ನಿಮ್ಮ ರಾಜ್ಯದ ಪಾಲು ಏನು ಮಾಡಾಕತ್ತೀರಿ? ಬರೀ ಜಿ ರಾಮ್ಜಿ ಒಳಗೆ 40% ಶೇರ್ ಸರ್ಕಾರ ಕೊಡ್ಬೇಕಂದ್ರೆ ಪೂರಾ ಮ್ಯಾಗ ಕೆಳಗಾಗಿ ನಿಂತೀರಿ ಎಲ್ಲರೂ ಕೂಡಿ. ಎಲ್ಲಿಂದ ಕೊಡ್ಬೇಕಪ್ಪ, ಹೆಂಗೆ ಕೊಡ್ಬೇಕಪ್ಪ ಅಂತಂದೇಳಿ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಗಳು ಕೊಡಲಿ, ಶಾಸಕರು ಕೊಡಲಿದೆ. ನೋಡಿ, ಇವತ್ತು ಗೌರವರು ಮಹಾಮಹಿಮ ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಅನ್ನುವಂಥದ್ದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ವಿಧಾನಸಭೆ ಜಂಟಿ ಅಧಿವೇಶನದಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಅವ್ರಿಗೆ ಏನು ಹೇಳ್ಬೇಕಾಯ್ತು ಅದನ್ನು ಸರಿಯಾಗಿ ಮಾಡಿ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನು ಮಾಡಿ ಹೋಗ್ಯಾರ? 1ನೇ ಪೇಜನ್ನು ಓದ್ಯಾರ, ಕೊನೆಗೆ ಲಾಸ್ಟ್ ಪೇಜು ಓದೋಗ್ಯಾರ. ಅಂದ್ರೆ ನಿಮ್ಗೆ ಮುಂದಿನ ಲೇ ಮಾಡ್ಯಾರ, ಮಾಡ್ರಿ ಕಾರ್ಯಕ್ರಮ ಅಂತಂದೇಳಿ. ಅವ್ರೇನು ಬೇರೆ ಏನು ಮಾಡಿ ಹೋದ್ರ? ನೋಡಿ, ರಾಷ್ಟ್ರಗೀತೆಯನ್ನು ಹಾಕ್ತಕ್ಕಂಥ ಕೆಲಸ ಯಾರ್ದಿತ್ತು? ರಾಜ್ಯಪಾಲರು ಹಾಕ್ತಾರ ರಾಷ್ಟ್ರಗೀತೆನ? ಬಂದ್ಗಳು ಒಂದೇ ಮಾತ್ರ, ಇನ್ನೂ ಅವ್ರು ಕುಂದ್ರು ಪುರುಷದಲ್ಲಿ ಒಂದೇ ಮಾತ್ರ ಮಾಡಿಸಿದ್ರಿ. ಹೋಗೋ ಮುಂದೆ ಇಮಿಡಿಯೇಟ್ ರಾಷ್ಟ್ರಗೀತೆ ಹಾಕಿದ್ರೆ ಯಾರ್ದಿತ್ತು? ಯಾರ ಮೈಕ್ ಬಟನ್ ಯಾರ ಕೈ ಆಗಿರುತ್ತಾ? ಸ್ಪೀಕರ್ ಇರುತ್ತಾ ಅಥವಾ ಅಲ್ಲಿ ಆಪರೇಟ್ ಮಾಡೋರು ಅವ್ರ ಕೈ ಆಗಿರುತ್ತೆ? ಏನು ರಾಜ್ಯಪಾಲರ ಕೈ ಆಗಿರುತ್ತಾ? ಇವೆಲ್ಲ ಬೂಟಾಟಿಕೆಗಳನ್ನು ಕಾಂಗ್ರೆಸ್ ಬಿಡಬೇಕು. ತಮ್ಮ ತಪ್ಪನ್ನು ತಿದ್ದುಕೊಳ್ಳಕ ನೀವೊಬ್ಬ ರಾಜ್ಯಪಾಲರ ಮುಂದೆ ನೀವು ರಾಷ್ಟ್ರಪತಿಗಳ ಅಂಕಿತ ಹಾಕಿರ್ತಕ್ಕಂಥ ವಿಧೇಯಕಕ್ಕೆ ನೀವು 11 ಪೇಜ್ ಪ್ಯಾರಾ ಬರೋದು ಅದಕ್ಕೆ ವಿರೋಧ ವ್ಯಕ್ತಪಡ್ತೀರ ಅಂದ್ರೆ ಯಾರು ಮಾಡ್ತಾರೆ ಇದಕ್ಕೆ? ಹಂಗಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮೇಲೆ ವಿಶ್ವಾಸ ಐತಿಲ್ಲ, ಅದನ್ನ ಸ್ಪಷ್ಟ ಮಾಡ್ಲಿ ಅವರು. ಮುಖ್ಯಮಂತ್ರಿಗಳು ಇವತ್ತೇನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವಲ್ಲ, 77ನೇ ಗಣರಾಜ್ಯೋತ್ಸವ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ವಿಶ್ವಾಸ ಐತೋ ಇಲ್ಲೋ ಅನ್ನುವಂಥದ್ದನ್ನು ಮೊದಲು ಅವ್ರು ಸ್ಪಷ್ಟ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.